ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಯು ಮಾಲಿನ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಾಯು ಮಾಲಿನ್ಯ ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಏನು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನಾವು ಅದನ್ನ ತಿಳಿಸ್ಕೊಡೋದಕ್ಕೆ ನಿಮಗೆ ಈ ಒಂದು ಮಾಡೆಲ್ ನ ಕ್ರಿಯೇಟ್ ಮಾಡಿದ್ದೀವಿ. ಈ ಮಾಡೆಲ್ ಅಲ್ಲಿ ನಾವು 4 ರೀತಿಯ ಎಫೆಕ್ಟ್ಸ್, ಇಂಪಾರ್ಟೆಂಟ್ ಎಫೆಕ್ಟ್ಸ್ ಈ ಏರ್ ಪೊಲ್ಯೂಷನ್ ಇಂದ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಇಂಪಾರ್ಟೆಂಟ್ ಆಗಿ ನಾವು ಈ ಮಾಡೆಲ್ ನ ಡೆವಲಪ್ ಮಾಡಿದ್ದೀವಿ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ನಾವು ಫ್ಯಾಕ್ಟರಿ ಸೆಟಪ್ ಮಾಡಿದ್ದೀವಿ. ಫ್ಯಾಕ್ಟರಿ ಸೆಟಪ್ ಮಾಡಿ ಇದರಿಂದ ಹೊಗೆ ಬರುವ ಹಾಗೆ ನಾವು ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ನಾರ್ಮಲ್ ಆಗಿ ಈ ವಾಯು ಮಾಲಿನ್ಯದಿಂದ ಏನಾಗುತ್ತೆ ಅಂದ್ರೆ, ಅದರಿಂದ ಬರುವ ಧೂಳು, ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಏನಾಗುತ್ತೆ, ಅದು ನಾವು ಉಸಿರಾಡ್ತೀವಿ. ನಮ್ಮ ಉಸಿರಾಟದಲ್ಲಿ ಏನಾಗುತ್ತೆ, ಅದರಿಂದ ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಇದರಿಂದ ನಾನಾ ರೀತಿಯ ಕ್ಯಾನ್ಸರ್, ಡಿಫ್ರೆಂಟ್ ಕಾಯಿಲೆಗಳು ಬರುತ್ತೆ. ಇದು ಒಂದು ಮುಖ್ಯ ಕಾರಣ ಅಂತ ಎನ್ಬಹುದು. ನಾವು ವಾಯು ಮಾಲಿನ್ಯದಿಂದ ನಮ್ಮ ಮನುಷ್ಯನಿಗೆ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತೆ. ಎರಡನೆಯದಾಗಿ ಏನಂದ್ರೆ ಗ್ಲೋಬಲ್ ವಾರ್ಮಿಂಗ್. ಇದೇನಾಗುತ್ತೆ ಅಂದ್ರೆ, ಈ ಫ್ಯಾಕ್ಟರಿಗಳು ಇವೆಲ್ಲ ಜಾಸ್ತಿ ಆದಾಗ, ಕಾರ್ಬನ್ ಡೈಆಕ್ಸೈಡ್ ಈ ತರ ಎಲ್ಲ ಜಾಸ್ತಿ ಬಿಟ್ಟಾಗ ಏನಾಗುತ್ತೆ, ನಮಗೆ ನಮ್ಮ ಭೂಮಿ ತಾಪಮಾನ ಜಾಸ್ತಿ ಆಗುತ್ತೆ. ಇದರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಆಗುತ್ತೆ. ಮತ್ತೆ ಮೂರನೇ ರೀತಿಯಲ್ಲಿ ನಾವು ಏರ್ ಪೊಲ್ಯೂಷನ್ ಇಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂದ್ರೆ, ಡಿಫಾರೆಸ್ಟೇಷನ್ ಆಗುತ್ತೆ. ಡಿಫಾರೆಸ್ಟೇಷನ್ ಅಂದ್ರೆ ಏನು, ನಾವು ಫಾರೆಸ್ಟ್ ಗಳನ್ನ ಕಟ್ ಮಾಡಿದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಒಂದು ಮರ ನಮಗೆ ಆಕ್ಸಿಜನ್ ಕೊಡ್ತಾ ಇರುತ್ತೆ, ಆಮ್ಲಜನಕ ಕೊಡ್ತಾ ಇರುತ್ತೆ. ಅದೇ ನಾವು ಆ ಮರನ ಕಟ್ ಮಾಡಿದಾಗ ಏನಾಗುತ್ತೆ, ಇಂಗಾಲ ಡೈಆಕ್ಸೈಡ್ ಇದು ಈ ಮರಗಳಲ್ಲಿ ಅಬ್ಸಾರ್ಬ್ ಆಗಲ್ಲ. ಯಾಕಂದ್ರೆ ನಾವು ಮರಗಳನ್ನ ಕಟ್ ಮಾಡಿರ್ತೀವಲ್ಲ, ಮರ ಕಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಆಕ್ಸಿಜನ್ ಕೂಡ ಬರಲ್ಲ, ಕಾರ್ಬನ್ ಡೈಆಕ್ಸೈಡ್ ಎನ್ವೈರನ್ಮೆಂಟ್ ಅಲ್ಲಿ ಜಾಸ್ತಿ ಉಳ್ಕೊಬಿಡುತ್ತೆ. ಯಾಕಂದ್ರೆ ಯಾವುದು ಈ ಮರಗಳು ಅದನ್ನ ಅಬ್ಸರ್ವ್ ಮಾಡಲ್ಲ. ಹಾಗೇನಾಗುತ್ತೆ, ಎನ್ವೈರನ್ಮೆಂಟ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಂದ ಟೆಂಪರೇಚರ್ ಜಾಸ್ತಿ ಆಗಿ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಕೂಡ ಆಗುತ್ತೆ. ಇದೇ ಕಾರಣಗಳಿಂದ ನಮಗೆ ಆಸಿಡ್ ರೈನ್ ಕೂಡ ಆಗುತ್ತೆ. ಈ ಆಸಿಡ್ ರೈನ್ ಇಂದ ಏನಾಗುತ್ತೆ, ಮರಗಳು ಹಾಳಾಗುತ್ತೆ, ಬಿಲ್ಡಿಂಗ್ಗಳು ಹಾಳಾಗುತ್ತೆ, ಮತ್ತೆ ಮನುಷ್ಯರಿಗೆ ಸ್ಕಿನ್ ಕ್ಯಾನ್ಸರ್, ಅದು ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೂಡ ಆಗುತ್ತೆ ಈ ಏರ್ ಪೊಲ್ಯೂಷನ್ ಇಂದ. ಆದ ಕಾರಣ ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಯು ಮಾಲಿನ್ಯದಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋ ಈ ಮಾದರಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಬಿಟ್ಟಿದ್ದೀವಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.